ಮಾಡ್ತೇವೆ ಅನ್ನೋದು ತಿಳಿತಾ ಇಲ್ಲ. ನಮಗೆಲ್ಲರಿಗೂ ಭರವಸೆ ಇತ್ತು. ನಾವೆಲ್ಲ ಪಕ್ಷದವ್ರು ಏನಂತೇಳಿ ಹೈಕಮಾಂಡ್ ತೀರ್ಮಾನ, ಹೈಕಮಾಂಡ್ ಏನು ಹೇಳ್ತೈತಿ ನಾವು ಬದ್ರು ಅಂತ ಹೇಳಿ ನಾವೆಲ್ಲರೂ ಅದಕ್ಕೆ ಒಪ್ಪಿಗೆಂತ ಬಂದಂತಂದ್ರೆ ಆ ನಿಟ್ಟಿನಲ್ಲಿ ಇವತ್ತು ಅದಕ್ಕೆ ಹೈಕಮಾಂಡ್ ತೀರ್ಮಾನ ಯಾಕೆ ಅವ್ರನ್ನ ಅಲಕ್ಷ್ಯ ಮಾಡ್ತು ಅನ್ನೋದ್ರ ಬಗ್ಗೆ ಪಕ್ಷದ ಮುಖಂಡರು ಮತ್ತು ಹೈಕಮಾಂಡ್ಗೆ ಹೆಚ್ಚು ಗೊತ್ತಿರಬಹುದು. ಅದು ನಮ್ಮ ವಿಚಾರದಲ್ಲಿ ಹಂಚ್ಕೊಳಕ್ಕೆ ಆಗಿಲ್ಲ ಅಂತ ನಾನು ಭಾವಿಸ್ತೇನೆ. ಸ್ಥಳೀಯರಾಗಿ ನೀವು ಸ್ಥಳೀಯರಿಗೆ ಕೇಳಿದ್ರೆ ಬೇರೆ ಜಿಲ್ಲೆ ಈಗ ಅವರೆಲ್ಲರೂ ಇವತ್ತು ಹಿರಿಯ ಸಚಿವರಾಗಿ ಕೆಲಸ ಮಾಡುವಂಥ ವ್ಯಕ್ತಿತ್ವ ಇರುವಂಥವ್ರು ಅವರವರ ವೈಯಕ್ತಿಕ ವಿಚಾರಕ್ಕೆ ನಾವು ಸಚಿವರಾಗಬೇಕು ಅಂತ ಗದಗ ಜಿಲ್ಲೆಯವರು ಇರ್ಬೋದು, ಮತ್ತೊಂದು ಜಿಲ್ಲೆಯವರು ಇರ್ಬೋದು, ಇವತ್ತು ಹಾವೇರಿ ಜಿಲ್ಲೆಯವರು ಇರ್ಬೋದು. ನಮಗೂ ಸಚಿವ ಸ್ಥಾನಮಾನ ಕೊಟ್ಟರೆ ಚಲೋ ಅಂತ ಎಲ್ಲರ ಭಾವನೆ ಅದ. ಅದು ಇವತ್ತು ನಮ್ಮ ಹೈಕಮಾಂಡ್ ಇರಲಿ, ನಮ್ಮ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಗಳಲ್ಲಿ ಜಾತಿ ಆಧಾರದ ಮೇಲೆ ಮತ್ತು ಕೆಲಸಗಾರರ ವಿಚಾರದ ಮೇಲೆ ಅದನ್ನು ಇವತ್ತು ಸಂಪುಟಕ್ಕೆ ಆಯ್ಕೆ ಮಾಡುವಂಥ ವ್ಯವಸ್ಥೆ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ಗಿದೆ. ಅದನ್ನು ಗುರುತಿಸಿ ಇವತ್ತು ಕೊಡುವಂಥ ವ್ಯವಸ್ಥೆ ಹೈಕಮಾಂಡು, ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು ಇವರೆಲ್ಲರೂ ಸೇರಿ ಇವತ್ತು ಅನೌನ್ಸ್ ಮಾಡುವಂಥ ಹಿಂದಿನಿಂದ ಪರಿಪಾಟಿದೆ ಅಂತ ನಾನು ಇವತ್ತು ಹೇಳಿ ಬಯಸ್ತೇನೆ. ಈಗ ಕೇಳಿದ್ರಿ ಹಾವೇರಿಗೂ ಅವಶ್ಯ ಐತಿ. ನಮಗೆ ಹಾವೇರಿ ಜಿಲ್ಲೆದೊಳಗೆ ನಮಗೇನು ಈಗ 4 ಮಂದಿ ಇವತ್ತು ಕೇಳ್ತಾರಂತ ನೀವು ಬರೆದಂಥ ಪತ್ರಿಕೆಯಲ್ಲಿ ಹೋಗ್ತಾ ಇದ್ದಾವೆ, ವಾಟ್ಸಪ್ ಅವನ್ನೆಲ್ಲ ನೋಡ್ತಾ ಇದ್ದಾರೆ. ಬಸವರಾಜ ಶಿವಣ್ಣವ್ರು ಇರ್ಬೋದು, ರುದ್ರಪ್ಪ ಲಮಾಣಿ ಅವ್ರು ಇರ್ಬೋದು, ಮಾನೆ ಅವರು ಇರ್ಬೋದು, ಸಲೀಂ ಅಹ್ಮದ್ ಸಾಹೇಬರು ಇರ್ಬೋದು. ಈ 4 ಜನರು ಇವತ್ತು ನಮ್ಮ ಹಾವೇರಿಗೆ ನಮ್ಮ ಸಚಿವ ಸ್ಥಾನಮಾನ ಬೇಕು ಅಂತ ಹೇಳಿ ಈಗೆಲ್ಲ ಹೈಕಮಾಂಡಿಗೂ ಮತ್ತು ಹಿರಿಯರಿಗೆ ಒತ್ತಡವನ್ನು ಕೊಡ್ತಾರೆ. ನಾವು ಇವತ್ತು ಅವ್ರು ಕೇಳ್ಕೊಳ್ಳೋದಿಷ್ಟೇ, ಈ 4 ಜನರಿಗೆ ನಮ್ಮ ಜಿಲ್ಲೆದಾಗ ಹೊರಗಿನಿಂದ ಬಂದು ಹೆಚ್ಚು ಕಾಂಗ್ರೆಸ್ ಪಕ್ಷದೊಳಗೆ ಅದೊಂದು ಹುಡಿ ಬಿದ್ದುಬಿಟ್ಟೈತಿ. ಹೊರಗಿನ ತಗೊಂಬಂದು ಇಲ್ಲಿ ಉಸ್ತುವಾರಿ ಹಾಕಂಥದ್ದು ಅದು ಹೋಗ್ಲಾಡಿಸ್ಬೇಕು ಅಂದರೆ ನಮ್ಮ ಜಿಲ್ಲೆಯಲ್ಲಿ ಒಬ್ಬರು ಸಚಿವ ಸ್ಥಾನ ಕೊಟ್ಟರೆ ತಪ್ಪೇನಿಲ್ಲ, ಭಾಳ ಅವಶ್ಯಕತೆ ಐತಿ. 4 ಜನರದೊಳಗೆ ನಮ್ಮ 3 ಜನ ಕೊಟ್ಟರು, 2 ಜನ ಸಚಿವರು ಕೊಟ್ಟರು ನಮ್ಗೆ ಖುಷಿ ಐತಿ. ಯಾಕೆ ವರ್ಷದಿಂದ ಗ್ಯಾಪ್ ಅದ. ಒಂದು ಜಿಲ್ಲೆಗೆ ಯಾಕೆ ಕೊಡ್ಬೇಕು, ಒಂದೊಂದು ಜಿಲ್ಲೆದಾಗ 2-3 ಕೊಟ್ಟರು. ಹಂಗೆ ಇದನ್ನು ಗುರುತಿಸಿ ಹಾವೇರಿ ಜಿಲ್ಲೆಗೂ 2-3 ಜನ ಕೊಡಬೇಕು ಅಂತ ನಮ್ಮ ಬೇಡಿಕೆನೂ ಕೂಡ ಇದೆ, ಒತ್ತಾಯನೂ ಇದೆ. ಹೈಕಮಾಂಡ್ಗೆ ಪಕ್ಷದ ನಾಯಕರಿಗೆ ಬಿಟ್ಟಿದ್ದು ನಾನು ದೀಪ ಯಾಕೆ ಬಿಟ್ಟರು ಅಂತ ಅನ್ನೋದ್ರ ಬಗ್ಗೆ ನನಗೆ ಐಡಿಯಾ ಇಲ್ಲ. ಅವ್ರಿಗೆ ಪಾಪ ಗೊತ್ತಿರೋದು ಯಾಕೆ ಸಹಜಕ್ಕೆ ಎಲ್ಲರೂ ಕೇಳೋಂಥದ್ದೇ ತಾವು ಹೇಳಿದ್ದಾರೆ. ಅಂಥ ಪೈಪೋಟಿಲಿದ್ದದ್ದು ಇದ್ಯಾಕೆ ಗ್ಯಾಪ್ ಮಾಡಿದರು ಅಂತ ಯಾಕೆ ಬಿಟ್ಟರು ಅನ್ನೋದ್ರ ಬಗ್ಗೆ ನಮ್ಮ ಕ್ವಶನ್ ಪ್ರಶ್ನೆ ಇಲ್ಲ. ಎಲ್ಲರಿಗೆ ಗೊತ್ತಿತ್ತು ಅದಕ್ಕೆ ಈಗ ಹೈಕಮಾಂಡ್ ಈ ಥರ ಮಾಡಿ ತಪ್ಪು ಅನ್ನಿಸ್ತದೆ. ಅದಕ್ಕೆ ನೀವು ಮುಂದಿನ ದಿನಮಾನದೊಳಗೆ ಅವ್ರಿಗೆ ಅನುಕೂಲ ಮಾಡಿ ಸರಿಪಡಿಸಿಕೊಡ್ರಿ. ಕರ್ನಾಟಕ ರಾಜ್ಯಕ್ಕೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸನ್ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬ್ರನ್ನ ಮುಂದಿನ ಸಚಿವ ಸಂಪುಟದಲ್ಲಿ ಸಚಿವರು ಅಂತ ಹೇಳಿ ಘೋಷಣೆ ಮಾಡಬೇಕು ಅಂತ ಹೇಳಿ ನಾವೀಗಾಗಲೇ ನಿಮ್ಮೆಲ್ಲರ ಜೊತೆಗೆ ಪತ್ರಿಕಾಗೋಷ್ಠಿಯನ್ನು ತಾವು ಮಾಡಿದ್ದೇವೆ. ನಮ್ಮೆಲ್ಲರ ಕನಸು ಏನು ಅಂದರೆ ಅವರೊಬ್ಬ ಜಾತ್ಯತೀತ ವ್ಯಕ್ತಿ ಮತ್ತು 5-6 ಸಚಿವ ಸ್ಥಾನದಲ್ಲಿ ಕೂಡ ಜನರಿಗೆ, ಬಡವರಿಗೆ ಸ್ಪಂದಿಸುವಂಥ ಕಾರ್ಯಕ್ರಮಗಳನ್ನು ಮಾಡಿದ್ದು ಇಡೀ ರಾಜ್ಯಕ್ಕೆ ಮತ್ತು ನಮ್ಮ ಪಕ್ಷಕ್ಕೆ ಗೊತ್ತಿರುವಂಥ ಸಂಗತಿ. ಅದಕ್ಕೆ ಇವತ್ತು ಹೈಕಮಾಂಡ್ನವರು ಕೂಡ ಅವರು ಮಾಡಿದಂಥ ಕೆಲಸ ಕಾರ್ಯಗಳು ಮತ್ತು ಸಾಧನೆ, ಜನರಿಗೆ ಅನುಕೂಲವಾಗುವಂಥ ವ್ಯವಸ್ಥೆಯಲ್ಲಿ ಏನು ಇವತ್ತು ಸರ್ಕಾರ ನಿರ್ಣಯ ತೊಗೊಂಡಿತ್ತು ಹಿಂದಿನ ದಿನದಲ್ಲಿ, ಆ ನಿಟ್ಟಿನಲ್ಲಿ ಇವತ್ತು ಅವರೊಬ್ಬ ಸಂಪುಟ ದರ್ಜೆ ಸಚಿವರಾಗಿ ಹಗಲು ರಾತ್ರಿ ಕೆಲಸ ಮಾಡುವಂಥ ಒಬ್ಬ ಮನುಷ್ಯನನ್ನು, ಶಾಸಕರನ್ನು, ಎಚ್ ಕೆ ಪಾಟೀಲರನ್ನು ಅವರು ಬಿಟ್ಟು ಹೋಗಿದ್ದು ತಪ್ಪು. ಮುಂದಿನ ದಿನಮಾನಗಳಲ್ಲಿ ಹೈಕಮಾಂಡು ಮತ್ತು ಈಗಿರುವಂಥ ಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಇರ್ಬೋದು, ಹಿಂದಿನ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯ ಸಾಹೇಬರು ಇರ್ಬೋದು, ಡಿ ಕೆ ಹರಿಪ್ರಸಾದರು ಇರ್ಬೋದು, ಇನ್ನೂ ಅನೇಕ ಮುಖಂಡರು ಸೇರಿ ಮುಂದಿನ ದಿನಮಾನಗಳಲ್ಲಿ ಅವ್ರ ಸಚಿವ ಸ್ಥಾನಕ್ಕೆ ಅನುಕೂಲ ಮಾಡಿಕೊಟ್ಟರೆ ರಾಜ್ಯಕ್ಕೂ ಮತ್ತು ಸಂಪುಟಕ್ಕೂ ಒಳ್ಳೆಯದಾಗ್ತೈತೆ ಅಂತ ಹೇಳಲಿಕ್ಕೆ ಬಯಸ್ತೀನಿ.
ಕರ್ನಾಟಕದ ಪ್ರಭಾವಿ ನಾಯಕ ಎಚ್ ಕೆ ಪಾಟೀಲ್ಗೆ ಸಚಿವ ಸ್ಥಾನ ನೀಡಲೇಬೇಕು. ಸ್ವಚ್ಛ ರಾಜಕಾರಣಿ ಎಚ್ ಕೆ ಪಾಟೀಲ್ಗೆ ಸಚಿವ ಸ್ಥಾನ ನೀಡಲೇಬೇಕು. ಪ್ರಾಮಾಣಿಕ ರಾಜಕಾರಣಿ ಎಚ್ ಕೆ ಪಾಟೀಲ್ಗೆ ಸಚಿವ ಸ್ಥಾನ ನೀಡಲೇಬೇಕು. ಬೇಕೇ ಬೇಕು. ಸ್ವಚ್ಛ ರಾಜಕಾರಣಿ ಎಚ್ ಕೆ ಪಾಟೀಲ್ಗೆ ಸಚಿವ ಸ್ಥಾನ ನೀಡಲೇಬೇಕು.